Hello guys, welcome back to my new video. Guys, let's start this video. ಏನು ಅಂದರೆ ಈಗ ಅರ್ಜೆಂಟಲ್ಲಿ ಎಲ್ಲಿಗಾನ ಹೋಗಬೇಕಾಗತ್ತೆ, ತುಂಬ ಅರ್ಜೆಂಟಲ್ಲಿ. ಆಲ್ರೆಡಿ ನಾವು ರೆಡಿಯಾಗಿರ್ತೀವಿ, ಸಡನ್ನಾಗಿ ಇನ್ನೂ ಬೇರೆ ಕಡೆ ಹೋಗಬೇಕು, ಡಿನ್ನರ್ಗೆ ಆದರೂ ಇಲ್ಲ ಡೇಟಿಗಾದರೂ ಸಡನ್ನಾಗಿ ಬರುತ್ತೆ. ಆಲ್ರೆಡಿ ನಾವು ರೆಡಿಯಾಗಿರ್ತೀವಿ, ಅದ್ರ ಮೇಲೆ ಬೇಸಾಗಿ ಹೀಗೆ ಯಾವ ಥರ ಹಾಕಿ ಒಂದು ಫಿನಿಶಿಂಗ್ ಕೊಡ್ಬೋದು ಅಂತ ಮೇಕಪ್ಪನ್ನು ತೋರಿಸ್ತೀನಿ. ಏನಕ್ಕೆ ಅಂದರೆ ಈಗ ಆಲ್ರೆಡಿ ರೆಡಿ ಆಗಿರ್ತೀವಿ, ಜಸ್ಟ್ ಮತ್ತೆ ನೆನೆಸ್ಕೊಳ್ತೀವಿ ಮತ್ತೆ ಎಲ್ಲಿಗಾನ ಹೋಗ್ಬೇಕಂತ. ಬಟ್ ಫೇಸು ಆ ಫಂಕ್ಷನ್ಗಾಗಲಿ ಆ ಡೇಟಿಗಾಗಲಿ ಸೆಟ್ ಆಗಲ್ಲ. ಸೊ ಅದ್ರ ನಾವು ಹಾಕ್ಕೊಂಡಿರೋ ಮೇಕಪ್ ಮೇಲೆ ಮತ್ತೆ ಒಂದು ಸೆಟಲ್ಡ್ ಮೇಕಪ್ಪನ್ನ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಫಸ್ಟು ಪ್ರೈಮರ್ನ ಹಚ್ಕೊಳ್ತೀನಿ. ವೇಟ್ ಎ ಮಿನಿಟ್. ನಾನು ಫಸ್ಟು ಪ್ರೈಮರ್ನ ಹಚ್ಕೊಳ್ತೀನಿ. ಲಿಟಲ್ ಬಿಟ್ ತೊಗೊಳ್ತೀನಿ. ಟೆಕ್ಸ್ಚರ್ ಗೊತ್ತಾಗ್ತಿದೆ ಅನಿಸುತ್ತೆ. ಇಲ್ಲಿ ಲಿಟಲ್ ಬಿಟ್ ತೊಗೊಳ್ತೀನಿ. ಆಲ್ರೆಡಿ ಸ್ವಲ್ಪ ಅಪ್ಲೈ ಮಾಡಿದ್ದೀನಿ, ನನಗೆ ಆಮೇಲೆ ನೆನಪಾಯಿತು. ಸೊ ನಿಮಗೂ ತೋರಿಸಿದ್ರೆ ಹೆಲ್ಪ್ ಆಗುತ್ತೆ ಅಂತ. ಸೊ ಐ ಆಮ್ ಶೋಯಿಂಗ್ ಯು. ಒಂದು ಬೇಸಾಗಿ ಅದನ್ನು ಇದು ಮಾಡ್ಕೊಳ್ಳೋಣ. ಹಾಕಿದ ಮೇಕಪ್ ಮೇಲೇ ಅಂದರೆ ಸಿಂಪಲ್ಲಾಗಿ ನಾವು ಹೊರಗಡೆ ಹೋಗಬೇಕಂತ ಹಾಕಿರ್ತೀವಿ, ಬಟ್ ಇನ್ನೂ ಮತ್ತೆ ರೆಡಿ ಆಗೋಕ್ಕೆ ಇಷ್ಟ ಆಗಿರಲ್ಲ, ಮತ್ತು ಇನ್ನೂ ಒಳ್ಳೆ ಕಡೆ ಹೋಗಬೇಕು ಅನ್ನೋದು ಬರುತ್ತೆ. ಸೊ ನಾವು ಹೆಂಗೆ ರೆಡಿ ಆಗಬೇಕು, ಅದಕ್ಕೆ ಇದೇ ಬೇಸ್ ಮೇಲೇ ಅದನ್ನು ಹೆಂಗೆ ಕೋಟೆಡ್ ಮಾಡಬೇಕು ಅಂತ ತೋರಿಸ್ತೀನಿ. ಈ ಥರನೂ ಯಾರಾದರೂ ಹೇಳ್ಕೊಟ್ಟಿರ್ತಾರೆ, ಇಲ್ಲ ನನಗೆ ಗೊತ್ತಿಲ್ಲ. ಐ ಶೋ ಯು ರಿಸಲ್ಟ್ ಹೆಂಗಿರುತ್ತೆ ಅಂತ ನೋಡಿ. ಒಂದು ಸ್ವಲ್ಪ ಕ್ಲಿಪ್ ಹಾಕ್ಬಿಡ್ತೀನಿ, ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸು ಇರಬಾರ್ದು. ನೋಡಿ ನಂದು ಔಟ್ಫಿಟ್ ಇದು. ಆ್ಯಕ್ಚುಲಿ ನಾನು ಗೋತ್ರೂ ಆಗ್ತಾ ಇರೋದು. ನಾನು ಒಬ್ಬರು ಮನೆಗೆ ಸ್ವಲ್ಪ ಡಿನ್ನರ್ಗೆ ಹೋಗ್ತಾಯಿದ್ದೀನಿ. ಸೊ ನಾನು ಸಿಂಪಲ್ಲಾಗಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಸಿಂಪಲ್ ಇತ್ತು, ಬಟ್ ಏನಂದ್ರೆ ಫೇಸ್ ಡಲ್ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಯಾಕೆ ಒಂದು ಸ್ವಲ್ಪ ಟಚಪ್ ಮಾಡಬಾರ್ದು, ಅದ್ರ ಮೇಲೇ ಒಂದು ಲುಕ್ಕು ಕ್ರಿಯೇಟ್ ಮಾಡಬಾರ್ದು ಅಂತ ಒಂದು ಟೈಮ್ ಮಾಡಿದ್ದೆ. ಅದು ಸಖತ್ತಾಗಿ ಬಂದಿತ್ತು. ಆ್ಯಂಡ್ ನಿಮಗೂ ತೋರಿಸೋಣ ಅಂತ ಮತ್ತೆ ಹಾಕ್ತಾಯಿದ್ದೀನಿ. ಪ್ರೈಮರ್ ಆಯಿತು. ಜಸ್ಟ್ ನಿಮ್ಮ ಹತ್ರ ಕನ್ಸೀಲರ್ ಆಗಲಿ ಈ ಥರ ಇದ್ದರೆ ನಿಮ್ಮ ಹತ್ರ ತುಂಬ ಚೆನ್ನಾಗಿರುತ್ತೆ. ರೋಲ್ ಒಂದು ಕನ್ಸೀಲರ್ ಇದಕ್ಕೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಪ್ಲೀಸ್ ನೀವು ಇದು ಇಲ್ಲಾಂದರೆ ಪ್ಲೀಸ್ ಬೈ ಮಾಡಿ. ಇದ್ರ ಕಲರ್ ಇದ್ರದ್ದು ಬ್ರ್ಯಾಂಡ್ ಎಲ್ಲ ಹೋಗ್ಬಿಟ್ಟಿದೆ. ಇದು ನಾನು ನಿಮಗೆ ಬ್ರ್ಯಾಂಡ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಇದು ಬ್ರ್ಯಾಂಡ್ ನನಗೆ ಗೊತ್ತಿದೆ, ಬಟ್ ಆಮೇಲೆ ಮೆನ್ಷನ್ ಮಾಡ್ತೀನಿ ನಾನು ಕಮೆಂಟ್ ಬಾಕ್ಸ್ನಲ್ಲಿ, ನೋಡ್ಕೊಳ್ಳಿ. ನೋಡಿ ಈ ಥರ ಟ್ಯಾಪ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಆಲ್ರೆಡಿ ನಾವು ಪ್ರೈಮರ್ ಹಾಕಿರೋಕ್ಕೋಸ್ಕರ ನಾವು ನಾರ್ಮಲ್ ಮೇಕಪ್ ಮಾಡ್ಕೋಬೇಕಂದ್ರೆ ಒಂದು ಮಾಯ್ಶ್ಚರೈಸರು ಕಾಮನಾಗಿ ಹಚ್ಚಿರ್ತೀವಿ, ಅದು ಬೇಸಾಗಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ವಲ್ಪ ಇದನ್ನು ಟ್ಯಾಪ್ ಮಾಡಿಕೊಂಡು ಕಣ್ಣಿಗೂ ಅಪ್ಲೈ ಮಾಡಬೇಕು. ನಾನೊಂದು ಸ್ವಲ್ಪ ಮೇಕಪ್ ನಾನು ಇಲ್ಲಿ ಮಿರರ್ ಇದೆ ನಂದು, ನೋಡ್ಕೊಳ್ತೀನಿ. ನಿಮಗೂ ಕ್ಲಿಯರಾಗಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಪ್ಲೀಸ್ ಕಮೆಂಟ್ ಮೀ. ನೋಡಿ ಈ ಥರ ಹಾಕಿದ್ರ ಮೇಲೇ ಹಾಕೋದು. ಇದು ಚೆನ್ನಾಗಿದೆಯಲ್ಲ ಟೆಕ್ನಿಕ್. ಈ ಥರ ಇಟ್ಬಿಟ್ರೆ ಹುಡುಗಿಯರಿಗೆ ಎಷ್ಟು ಚೆನ್ನಾಗಿರುತ್ತೆ. ಬಟ್ ತುಂಬ ಹೊತ್ತು ಹೊರಗಡೆ ಇದ್ದು ಅದ್ರ ಮೇಲೆ ಮೇಕಪ್ ಹಾಕ್ತೀನಿ ಅಂದರೆ ಇಟ್ಸ್ ಟೂ ರಾಂಗ್. ನಾನು ಈಗ ಒಂದು ಸ್ವಲ್ಪ ಹೊತ್ತಾಯಿತು ಜಸ್ಟ್ ರೆಡಿಯಾಗಿ ಸ್ವಲ್ಪ ಕೆಳಗೆ ಹೋದೆ, ಮತ್ತೆ ಒಂದು ಪ್ಲ್ಯಾನ್ ಮಾಡಿದ್ರು ಹೊರಗಡೆ ಹೋಗಿ ಒಂದು ಟ್ರೀಟ್ ಮಾಡೋಣ ಅಂದರೆ ಒಂದು ಸ್ವಲ್ಪ ಫುಡ್ ತಿನ್ನೋಣ ಅಂತ. ಸೊ ಹಾಗಾಗಿ ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ಮತ್ತೆ ನಾನು ಬೇರೆ ಲುಕ್ಕನ್ನು ಸ್ಟಾರ್ಟ್ ಮಾಡಿಕೊಂಡೆ. ಆಲ್ರೆಡಿ ಔಟ್ಫಿಟ್ ಬೇರೆ ಇತ್ತು, ಮತ್ತು ಬೇರೆ ಔಟ್ಫಿಟ್ ಹಾಕ್ಕೊಂಡು ಜಸ್ಟ್ ಐ ಗೆಟ್ ಟು ದಿಸ್. ನೋಡಿ ಒಂದು ಕನ್ಸಿಲ್ಲರ್ ಬ್ಯಾಲೆನ್ಸ್ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತೀನಿ ನೆಕ್ಸ್ಟ್ ಸ್ಟೆಪ್ ಬಂದು ಒಂದು ಸ್ವಲ್ಪ ಫೌಂಡೇಶನ್ ತೊಗೊಳ್ಳಿ. ನಾನು ನೈಲಾನ್ಲಿಂದ ಸ್ಕಿನ್ ವಿಲ್ಲಾ ಅಂತ ಫೌಂಡೇಶನ್ ಅನ್ಲಿಮಿಟೆಡ್ ರೇಡಿಯಂಟ್ ಹೈ ಕವರೇಜ್ ಲಾಂಗ್ ವೇರ್ ಫೌಂಡೇಶನ್ ಇದು ಯೂಸ್ ಮಾಡ್ತೀನಿ. ಆ್ಯಂಡ್ ಕನ್ಸಿಲ್ಲರ್ಗೂ ಇದೇ ಬ್ರ್ಯಾಂಡ್ ನೈಲಾನ್ ಇದೆ. ಯು ಮಸ್ಟ್ ಬೈ ಇಟ್ ಅಂತ ಹೇಳ್ತೀನಿ. ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ.
ಇದನ್ನು ತುಂಬ ಲೆಸ್ ಕ್ವಾಂಟಿಟಿನಲ್ಲೇ ತೊಗೊಳ್ಳಿ, ಬಿಕಾಸ್ ಆಲ್ರೆಡಿ ನಾವು ಬೇಸಾಗಿ ಅದನ್ನೇ ಭಾಳ ಹಾಕಿದ್ದೀವಿ. ಇದು ಇಷ್ಟೇ ಸಾಕು. ಇದನ್ನಲ್ಲೇ ನಾವು ಮಾಡೋಣ. ಇದು ಸ್ವಲ್ಪ ಕೈಗೆ ಇಟ್ಕೊಳ್ಳಿ. ಒಂದು ನೀಟಾಗಿ ಇದು ಹೆಂಗೆ ಗೊತ್ತಾ, ಗ್ಲೋ ಕೊಡುತ್ತೆ. ಆ್ಯಕ್ಚುಲಿ ಫೌಂಡೇಶನ್ ತುಂಬ ನ್ಯಾಚುರಲ್ ಗ್ಲೋ ಕೊಡ್ತಾ ಇದೆ. ಇದು ಹಚ್ಚಿದ ತಕ್ಷಣವೇ ನಮಗೆ ಏನು ಹೈಲೈಟರ್ ಬೇಕಾಗಲ್ಲ, ತುಂಬ ನ್ಯಾಚುರಲ್ ಗ್ಲೋ ಇರುತ್ತೆ. ಹೈಲೈಟರ್ ಬೇಕಾಗಲ್ಲ ಆ್ಯಕ್ಚುಲಿ. ನೋಡಿ, ಇದೇ ಗ್ಲೋ ಕೊಡ್ತಾ ಇದೆ. ಆ್ಯಕ್ಚುಲಿ ಹೈಲೈಟರ್ ಬೇಕಾಗಿಲ್ಲ. ಸಿಂಪಲ್ ಮೇಕಪ್ಪಿಗೆ ಬೆಸ್ಟ್ ಫೌಂಡೇಶನ್ ಅಂತೀನಿ ಇದನ್ನು ನಿಮಗೆಲ್ಲದು ಸಿಕ್ಕರೆ ಪ್ಲೀಸ್ ಬೈ ಮಾಡಿ. ಆ್ಯಂಡ್ ಆನ್ಲೈನಾಗಂತೂ ಕಾಮನೇ ಸಿಗುತ್ತೆ. ಆ್ಯಂಡ್ ಕಾಸ್ಟ್ ಕೇಳಬೇಡಿ, ಆನ್ಲೈನಲ್ಲಿ ಎಷ್ಟಿರುತ್ತೋ ಅಷ್ಟೇ. ನಾನು ಆನ್ಲೈನಲ್ಲೇ ತೊಗೊಂಡೆ. ಆ್ಯಂಡ್ ನಿಮ್ಮದು ಕೋಡ್ ಹೇಳಿ ಅಂತೀರಿ 05 ನ್ಯಾಚುರಲ್ ನ್ಯೂಡ್ ಅಂತ. ಇದು ಒಂದಾಯಿತು. ನೆಕ್ಸ್ಟ್ ಕೋಣ. ನೆಕ್ಸ್ಟ್ ಬಂದು ಕಂಪ್ಯಾಕ್ಟ್ ಮಸ್ಟ್ ಶುಡ್ ಬಿ, ಬಿಕಾಸ್ ಇದನ್ನೆಲ್ಲದನ್ನು ಒಂದು ಕವರ್ ಮಾಡಿಡೋಕ್ಕೆ ಇದು ಮಾತ್ರ ಸಾಧ್ಯ. ಸೊ ಇದೂ ನೈಲಾನ್ ಮತ್ತೆ ಯು ಮಸ್ಟ್ ಟ್ರೈ. ಹೈ ಕವರೇಜ್, ಪ್ರೀಮಿಯಮ್ ಆ್ಯಂಡ್ ಫೈನ್ ಆ್ಯಂಡ್ ಮ್ಯಾಟ್ ಪಾಸ್ಟ್ ಪವರ್ ಅಂತಿದೆ. ಇದನ್ನು ತೊಗೊಳ್ಳಿ. ಒಂದು ಸ್ವಲ್ಪ ಇದಕ್ಕೆ ಇಷ್ಟು ಟ್ಯಾಪ್ ಮಾಡ್ಕೊಳ್ಳಿ, ಜಸ್ಟ್ ಈ ಥರ. ನಾನಿಲ್ಲಿ ಮಿರರ್ ನೋಡ್ಕೊತೀನಿ, ನಿಮಗೂ ಕಾಣಿಸುತ್ತೆ. ಒಂದು ಎಷ್ಟು ನೀಟ್ ಕವರ್ ಕೊಡುತ್ತೆ ಗೊತ್ತಾ ಇದು. ಏನೇ ಆಯಿಲ್ ಇರಲಿ ಎಷ್ಟು ನೀಟಾಗಿ ಕವರ್ ಮಾಡುತ್ತೆ ನೋಡಿ. ಆಯಿಲೆಲ್ಲ ನೀಟಾಗಿ ಕವರೇಜ್ ಕೊಡುತ್ತೆ. ಆಯಿಲ್ ಏನೇ ಇರಲಿ ಅದನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡುತ್ತೆ. ನೋಡಿ, ಇದು ಒಂದು ಆಯಿತಾ. ನೆಕ್ಸ್ಟು ನಾವು ಐಬ್ರೋ ಪೆನ್ಸಿಲ್ ಆಲ್ರೆಡಿ ಇದೆ, ಒಂದು ಸ್ವಲ್ಪ ಫಿನಿಶಿಂಗ್ ಕೊಟ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಗೋತ್ರೂ ಆಗ್ತಾಯಿದ್ದೀನಿ. ಅದನ್ನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ನಾರ್ಮಲ್ ಫೇಸಿಗಾದರೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಒಂದು ಸ್ಟ್ರೋಕ್ನೇ 2 ಕಡೆ ಮಾಡ್ತಾಯಿದ್ದೀನಿ ನಾನು. ಇನ್ನೂ ಒಂದು ನೆಕ್ಸ್ಟು ಈ ಥರ ಮಾಡ್ಕೊಳ್ಳಿ. ಬಫ್ನೇ ತೊಗೊಂಡು ಈ ಥರ ನಾವು ಆಲ್ರೆಡಿ ಇದು ಮಾಡೋದಕ್ಕೋಸ್ಕರ ಈ ಥರ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ತುಂಬ ಸಿಂಪಲ್ ಮೆಥಡ್ಸು. ಸ್ವಲ್ಪ ಕವರೇಜಿಂಗ್ ಇರುತ್ತೆ, ಸ್ವಲ್ಪ ಮಾಡ್ಕೊಳ್ಳೋದಿರುತ್ತೆ. ನಿಮಗೆ ಎಷ್ಟೊಂದು ಪ್ರಾಡಕ್ಟ್ ಅನಿಸುತ್ತೆ, ಸ್ವಲ್ಪ ಯೂಸ್ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ಬಂದು ಲಿಪ್ ಬಾಮು. ನಿಮಗಿದು ಆಲ್ರೆಡಿ ಪರಿಚಯ ಇದೆ. ಇದನ್ನೊಂದು ಮಾಡೋಣ. ಇದೊಂದಾಯ್ತು. ಆ್ಯಂಡ್ ನೆಕ್ಸ್ಟು ಲಿಪ್ಸ್ಟಿಕ್ ಹಾಕಬೇಕು. ನೋಡಿ ಇಷ್ಟು ನೀಟಾಗಿ ಕೊಡ್ತು ಅಲ್ಲ. ಆ್ಯಂಡ್ ನನ್ನ ಫೈನಲ್ ಲುಕ್ ನೋಡು. ಒಂದು ನಿಮಿಷ. ಫೈನಲ್ ಲುಕ್ಕಿಗೆ ನಂದು ಫೈನಲ್ ಲುಕ್ಕು ಇಂಥದ್ದು. ನಾನು ಹೇರ್ ಸ್ಟೈಲ್ಸ್ ಮಾಡ್ತೀನಿ. ಹೇರ್ ಸ್ಟೈಲ್ ಅಷ್ಟೇ ಸಖತ್ ಕಡಿಮೆ ಮಾಡ್ಕೊಳ್ತೀನಿ. ಚೂಡಿಗೆ ಅಂತ ನಾನು ಹಾಕ್ಕೊಂಡಿರೋದು ಚೂಡಿದಾರ, ಅದಕ್ಕೋಸ್ಕರ ಟಾಪ್ ಆ್ಯಂಡ್ ಲೆಗ್ಗಿನ ಹಾಕ್ಕೊಂಡಿರೋಕ್ಕೋಸ್ಕರ ಅದಕ್ಕೆ ಮ್ಯಾಚಿಂಗ್ ಯಾವ ಥರ ಅಂತ ಆ ಥರನೇ ಹಾಕ್ಬಿಡ್ತೀನಿ.
ಫಸ್ಟ್ ಒಂಚೂರು ಈ ಥರ ಮಾಡ್ಕೊಳ್ಳಿ. ನಿಮಗೆ ಮುಂದೆ ಹೇರ್ ಕಟ್ ಆಗಿದ್ದರೆ ಸ್ವಲ್ಪ ಇಷ್ಟು ಮಾಡ್ಕೊಳ್ಳಿ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಗೊತ್ತಾಗಲಿದ್ದೇನೂ ಇರಲ್ಲ. ಜಸ್ಟ್ ಯು ನೀಡ್ ಟು ಅಬ್ಸರ್ವ್ ಇಟ್ ಅಷ್ಟೇ. ನೋಡಿ ಈ ಥರ ಒಂದು ಫ್ರಂಟ್ ಲುಕ್ನ ಮಾಡ್ಬೋದು. ನೆಕ್ಸ್ಟ್ ಲಬ್ಬರ್ ಬ್ಯಾಂಡ್ ಹಾಕೋದು. ನೆಕ್ಸ್ಟು ಇದನ್ನು ಮುಂದೆ ಆಮೇಲೆ ಹಿಂಗೆ ಕೈ ಇಟ್ಕೊಂಡು ನಡುವೆ ಇದೆಯಾ ಇಲ್ಲ ಅಂತ ನೋಡ್ಕೋಬೇಕು. My final look, very simple and very sweet, very natural. ಚೆನ್ನಾಗಿದೆಯಲ್ಲ? one side bangles, one side watch, and some mini miles of jewelry, and my lipstick, my nails, my outfit. Okay then guys, if you like this video, please subscribe to my channel. Bye.